ಬಂಧುಗಳೇ, ಏನು ಇವತ್ತಿನ ದಿವಸ ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಪುತ್ತಲಿಗೆ ಬೆಳಗ್ಗೆ 8 ಗಂಟೆಗೆ ಮಾಲಾರ್ಪಣೆ ಮಾಡಿದ್ದೀವಿ. ಮಾಲಾರ್ಪಣೆ ಮಾಡಿ ನಾವು 5,000 ಜನಕ್ಕೆ ಉಪಹಾರವನ್ನು ಮಾಡಿದ್ದೀವಿ. ಆ ಊಟ ಉಪಹಾರಗಳನ್ನು ಹಂಚಿ ಇವಾಗ ನಾವು ನಮ್ಮ ತೋಟದ ಮನೆಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ಭಾರತ ದೇಶಕ್ಕೆ ಸ್ವತಂತ್ರ ಬಂದ್ರೂ ಬಡವರಿಗೆ, ದಲಿತರಿಗೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರಾ ಕಡುಬಡವರ ಕುಟುಂಬದಿಂದ ಬಂದು ಕಷ್ಟಪಟ್ಟು ಮುಂದೆ ಬಂದು ತನ್ನ ಮಕ್ಕಳನ್ನು 4 ಮಕ್ಕಳನ್ನು ಕಲ್ಕೊಂಡು, ತಂದೆ ತಾಯಿಯನ್ನು ಕಲ್ಕೊಂಡು, ಹೆಂಡತಿಯನ್ನು ಕಲ್ಕೊಂಡು ನಮ್ಮ ದಲಿತರು ಎಲ್ಲ ಜಾತಿ ಜನಾಂಗದವರು ಮುಂದೆ ಬರಲಿ, ಸರಿ ಸಮಾನವಾಗಿ ಇರಲಿ ಅಂತ ಹೇಳ್ಬಿಟ್ಟು ಸಂವಿಧಾನವನ್ನು ಬರೆದು ಜಾರಿ ಮಾಡ್ತಾರೆ. ಆದ್ರೂ ಅವಾಗಿರ್ತಕ್ಕಂಥ ಕುತಂತ್ರ ರಾಜಕಾರಣಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡಬೇಕಾದ ಸ್ಥಾನಮಾನ ಕೊಟ್ಟಿರಲ್ಲ. ಆದ್ರೂ ಅವರು ಆ ಸ್ಥಾನಮಾನ ಕೊಡದಿದ್ರೂ ಅವರು ಕಾನೂನು ಮಂತ್ರಿಯನ್ನು ಕೂಡ ತುಚ್ಛವಾಗಿ ಬಿಟ್ಟು ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯಕ್ಕೆ ಬರಬೇಕಾದ್ರೂ ಅವಾಗಿನ ಕಾಂಗ್ರೆಸ್ ಸರ್ಕಾರ ಅವರನ್ನು ಮುಂದೆ ಬರ್ದಂಗೆ ತಡೀತದೆ. ಯಾವುದೇ ಒಂದು ರೀತಿಯಲ್ಲಿ ಅವ್ರನ್ನ ಸೋಲಿಸೋದಕ್ಕೆ ಪ್ಲಾನ್ ಮಾಡ್ತಾಯಿದೆ. ಆವಾಗ ಬಾಬಾ ಸಾಹೇಬರು ಹಂತವಾಗಿ ಒಂದೊಂದು ತಿದ್ದು ಏನು ಮಾಡ್ತಾರೆ ಅಂದರೆ, ಈ ರೀತಿ ಎಲ್ಲ ಯಾವ ರೀತಿ ಬದುಕಬೇಕಂತ ಹೇಳ್ಬಿಟ್ಟು ವೋಟಿಂಗ್ ಮಾಡಬೇಕಾದ್ರೂ ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೂಡ ಚಿಹ್ನೆ ಇರಲ್ಲ, ಆಮೇಲೆ ಚಿಹ್ನೆ ಬರೆಸ್ತಾರೆ. ಈ ನಮ್ಮವರು ಓದಿ ವಿದ್ಯಾಭಾರ ಇರಲ್ಲ, ಚಿಹ್ನೆ ನೋಡಿ ಆದರೂ ವೋಟ್ ಮಾಡಲಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಹ್ನೆಯನ್ನು ತರ್ತಾರೆ. ಹಿಂಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರಿ ಸಮಾನವಾಗಿ ಬದುಕಬೇಕು, ದಲಿತರೆಲ್ಲಾನು ಮುಂದೆ ಬರಬೇಕಂತ ಹೇಳ್ಬಿಟ್ಟು ಸಂವಿಧಾನ ಬರುತ್ತೆ. ಆದ್ರೂ ಸಂವಿಧಾನ ಪ್ರಕಾರ ಈ ಭಾರತ ದೇಶದಲ್ಲಿ ಅವರವರ ಹಕ್ಕನ್ನು ಪಡ್ಕೊಳೋದಕ್ಕೆ ಇನ್ನೂ ಈಕ್ವಾಲಿಟಿಗೆ ನಮ್ಮವ್ರು ಬಂದಿಲ್ಲ. ಈ ದಲಿತ ಅನ್ನೋ ಒಂದು ಪದಕ್ಕೆ ಅರ್ಥ ಇದೆ, ಬಲಿತ ದಲಿತನೇ ತುಳಿತಾ ಇದ್ದಾನೆ. ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ರು, ಆವಾಗ ರಾಜ ಬಂದು ರಾಣಿ ಹೊಟ್ಟೆಯಲ್ಲಿ ಹುಡ್ತಾನೆ, ಅದು ನಾನು ತಿದ್ದಿ ಬಂದು ವೋಟಿನ ಪವರ್ ಕೊಟ್ಟು ಆ ವೋಟ್ ಹಾಕಿ ನಮ್ಮವ್ರನ್ನ ಆರಿಸ್ಕೊಂಡು ನಮ್ಮವ್ರು ಮುಂದೆ ಬರಲಿ ಅಂತ. ಆದರೆ ಇವತ್ತಿನ ರಾಜಕಾರಣ ಏನು ಮಾಡ್ತಾ ಇದ್ದಾರೆ ಅಂದರೆ, ವೋಟ್ ಹಾಕೊಂಡವರೆಗೂ ಕೈಯ ಕಾಳು ಬಿದ್ದು ವೋಟ್ ಹಾಕ್ಸ್ಕೊತಾರೆ, ಆಮೇಲೆ ನಮ್ಮಂಥ ಹೋರಾಟಗಾರರು, ನಮ್ಮಂಥ ದಲಿತರಿಗೇ ತುಳಿತಾರೆ, ಮುಂದೆ ಬರೋಕ್ಕೆ ಬಿಡಲ್ಲ. ಇಲ್ಲಿದ್ದ ಕಾರಣಾಂತರಗಳಲ್ಲಿ ಟಾರ್ಚರ್ ಕೊಡೋದು, ಬೇರೆ ರೀತಿ ಟಾರ್ಚರ್ ಕೊಡೋದು, ಪೊಲೀಸ್ ಇಲಾಖೆಯಿಂದ ಟಾರ್ಚರ್ ಕೊಡೋದು, ಮುಂದೆ ಬರೋದನ್ನು ತುಳಿತಕ್ಕೆ ನಮ್ಮನ್ನು ತುಳಿತಾರೆ. ಹಾಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸೆಪ್ಟ್ ಪ್ರಕಾರ ಅವರು ಒಂದು ದಾರಿಯಲ್ಲಿ ನಾವು ಬಂದಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ. ನಾವು ಶಿಕ್ಷಣನೂ ಮಾಡಿದ್ದೀವಿ, ಸಂಘಟನೆನೂ ಮಾಡಿದ್ದೀವಿ, ಹೋರಾಟನೂ ಮಾಡಿದ್ವಿ. ಲಾಸ್ಟ್ ಹೆಣ್ಣಿಗೆ ಹೇಳ್ತಾರೆ, ನೀವೇನಾದರೂ ಹೋರಾಟ ಮಾಡಿ ಎತ್ಕೊಂಡೋಗಿ ನೀವೇನಾದರೂ ಒಂದು ಮನವಿ ಪತ್ರ ಮೆಮೊರಾಂಡಮ್ ಕೊಡಬೇಕಾದ್ರೆ ಒಂದು ರಾಜಕಾರಣಿ ಹತ್ರ ಹೋಗ್ತದೆ, ಅವ್ನು ನಿಮ್ಗೇನು ಮಾಡಲ್ಲ. ಹಂಗಾಗಿ ನೀವು ಈ ದೇಶವನ್ನು ಆಳುವಾಗಿ ದೊರೆಗಳಾಗಿ ಈ ದೇಶವನ್ನು ಆಳಬೇಕಾಗಿ ನೀವು ಆಗಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಯ ಮಾತಾಗಿರ್ತದೆ. ಅದೇ ರೀತಿ ನಾವು ಅಷ್ಟೇ ಶಿಕ್ಷಣ ಮಾಡಿದ್ವಿ, ಸಂಘಟನೆ ಮಾಡಿದ್ವಿ, ಹೋರಾಟನೂ ಮಾಡಿದ್ವಿ. ಅದೇ ರೀತಿ ನಮಗಾದಂಥ ಒಂದು ಪಕ್ಷವನ್ನು ನಾವು ಮುಂದೆ ಎತ್ಕೊಂಡು ಹೋಗ್ಬೇಕು, ನಮ್ಮ ಪಕ್ಷದಲ್ಲಿ ನಾವು ಗೆಲ್ಲಬೇಕು, ಈ ರಾಜ್ಯವನ್ನು ಆಳಬೇಕಂತ SBSP ಪಾರ್ಟಿನ ನಾವು ತಂದಿದ್ದೀವಿ. ಆ SBSP ಪಾರ್ಟಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಅಭಿಮನ್ಯು ಮಣಿಜಿ ಅವರು ತುಂಬ ರಾತ್ರಿಗಳು ಕಷ್ಟಪಟ್ಟು ರಾಜ್ಯದಲ್ಲಿ ಈ ಪಕ್ಷವನ್ನು ಕಟ್ಟಲು ಮುಂದೆ ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಕೈ ಜೋಡಿಸಿ ಈ ಪಕ್ಷವನ್ನು ಬೆಳೆಸ್ತೀವಿ. ಮುಂದಿನ ದಿನಗಳಲ್ಲಿ ಏನು ಈ ಕುತಂತ್ರ ರಾಜಕಾರಣಿಗಳು ಇದ್ದಾರಲ್ಲ, ಬೇರೆಯವ್ರನ್ನು ಬೆಳೆಗೆ ಬಿಡದೆ ತುಳಿಬೇಕಂತ ಇದ್ದಾರೆ, ಅಂಥವ್ರಿಗೆಲ್ಲ ತಕ್ಕ ಪಾಠವನ್ನು ನಾವು ಕಳಿಸ್ತೀವಿ. ಅದರಂತೂ 2 ಮಾತಿಲ್ಲ. ನಾವು ಕೌಂಟೌನ್ 3 ದಿವಸಕ್ಕೆ ಮುಂಚೆ ಸ್ಟಾರ್ಟ್ ಆಗಿದೆ. ಆ ದಿನಗಳು ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ. ಇನ್ನೊಂದು ಪೊಲೀಸ್ ಇಲಾಖೆಗಳು ಇನ್ನೊಂದು ಧಮ್ಕಿಗಳಿಗೆ, ಛೇಲಾಗಳಿಗೆಲ್ಲ ಎದುರೋಣಲ್ಲ ಈ PVC ಮಣಿ. ಈ PVC ಮಣಿ ಹಿಸ್ಟ್ರಿ ತಗೊಂಡ್ರೆ ಇತಿಹಾಸ ಬೇರೆ ಇರ್ತದೆ. ಆದರೆ ಇವಾಗ ನಾವು ಸುಮ್ಮನಿದ್ದೀವಿ ತತ್ವದ ಬಗ್ಗೆ. ಆ ರಾಜಕೀಯ ಅಂತ ಬಂದಾಗ ನಾನು ಆಪೋಸಿಟ್. ಸ್ವಾಭಿಮಾನಿ ಜನತೆಗೆ ರಾಷ್ಟ್ರಪಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಶುಭಾಶಯಗಳನ್ನು ಕೋರುತ್ತಾ, ನಾನು ವಿಶೇಷವಾಗಿ ಇವತ್ತು ಈಗ ನಮ್ಮ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ಈಗಾಗಲೇ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ.
ಬಹುತೇಕವಾಗಿ ಇವತ್ತು ರಾಜ್ಯದಲ್ಲಿ ಸುಮಾರು ಒಂದು 5 ತಾಲೂಕು ಒಂದು ಸುಮಾರು ಕಡೆ ಕಾರ್ಯಕ್ರಮಗಳಿತ್ತು. ಎಲ್ಲ ಕಾರ್ಯಕ್ರಮನ ಅವ್ರವ್ರಿಗೆಲ್ಲ ಆ ತಾಲೂಕು ಅಧ್ಯಕ್ಷರು ಅವ್ರು ವಹಿಸ್ಬಿಟ್ಟು ನಾನು ಕೋಲಾರ ಜಿಲ್ಲೆಗೆ ಪ್ರಮುಖವಾಗಿ ಬಂದಿದ್ದೇನೆ. ನಾನು ಇಷ್ಟೊತ್ತು ಕಾರ್ಯಕ್ರಮ ನೋಡಿದೆ, ಸರ್ಕಾರಿ ಕಾರ್ಯಕ್ರಮ ನಡೀತು. ನಾವು ನಮ್ಮ ಕಾರ್ಯಕರ್ತರು ನಮ್ಮ ಲೀಡರು ಸಹ ಅಲ್ಲಿ ಪೆಂಡಾಲ್ ಹಾಕಿ ಕಾರ್ಯಕ್ರಮ ಮಾಡಿದ್ರೆ ನಾನು ಅಲ್ಲಿ ಕೂತಿದ್ದೆ. ಅಲ್ಲಿ ಭಾಷಣ ಕೇಳ್ಕೊಂಡೆ, ಸುಮಾರು ಅಧಿಕಾರಿಗಳ ಭಾಷಣ ಕೇಳಿದೆ, ತಾಲೂಕು ಆಡಳಿತದ ಭಾಷಣ ಕೇಳಿದೆ, ಶಾಸಕರ ಭಾಷಣ ಕೇಳಿದೆ. ಬಟ್ ಇಲ್ಲಿನ ಆಡಳಿತಕ್ಕೂ ಅದಕ್ಕೆ ಯಾರು ತಾಲೇ ಇಲ್ಲ. ಅದು ಭಾರಿ ದೊಡ್ಡ ಧ್ವನಿಯಿಂದ ನಾನು ಹೇಳ್ತೀನಿ. ಇಲ್ಲಿನ ಆಡಳಿತಕ್ಕೂ ಇಲ್ಲಿನ ಒಂದು ಜನರ ಒಂದು ಅಭಿವೃದ್ಧಿಗೂ ಯಾವುದೇ ಸಂಬಂಧ ಇಲ್ಲ. ಅದು ಒಂದಕ್ಕೊಂದು ತಾಲೇ ಇಲ್ಲ. ಇಲ್ಲಿ ಪ್ರಮುಖವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಏಪ್ರಿಲ್ 14ರಂದು ಸಾಯಂಕಾಲ 1 ದಿನದ ನಾಟಕ ಮಾತ್ರ ಅದು ಸೀಮಿತ ಅಲ್ಲ. ಅದು ರಾಷ್ಟ್ರೀಯ ಹಬ್ಬ. ಅದು ರಾಷ್ಟ್ರದಲ್ಲಿ ಯಾವತ್ತು ಬೇಕಾದ್ರೂ ಅದು ಅಂಬೇಡ್ಕರ್ ಜಯಂತಿನ ಮಾಡ್ಬೋದು ಅಂತೇಳಿ ಈಗಾಗಲೇ ಕಾನೂನು ಸಹ ಮಾಡಿರ್ಬೋದು, ಆದೇಶ ಸಹ ಹೊರಡಿಸಿರ್ಬೋದು ಈಗ ರಾಷ್ಟ್ರಪತಿಗಳು. ಇಲ್ಲೇನಾಗಿದೆ ಅಂತಂದರೆ ನಮ್ಮನ್ನು ದಿಕ್ತಪ್ಸಂಥ ಕೆಲಸ ಇಲ್ಲಿ ನಡೆದಿದೆ. ಈಗ ನೋಡಿ, ಅಂಬೇಡ್ಕರ್ ಜಯಂತಿ ಮಾಡಿ ಬುದ್ಧನ ಫೋಟೋ ಹಾಕ್ತಾರೆ, ಎಲ್ಲ ಫೋಟೋ ಹಾಕ್ತಾರೆ, ಎಲ್ಲ ಭಾವಚಿತ್ರಗಳು, ಬ್ಯಾನರ್ಗಳು ಎಲ್ಲ ಕಡೆ ಅಳವಡಿಕೆ ಮಾಡೋದು ನಾನು ನೋಡಿದೆ. ದುರಂತ ಏನಪ್ಪ ಅಂತಂದರೆ ಈ 1 ದಿನದ ನಾಟಕ ಇದೆಯಲ್ಲ, ಅದು ಬಂದು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಅಳವಡಿಸ್ಕೊಂಡು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಿಂದ ಒಂದು ಹಂತ ಮೇಲೆ ಹೋಗಿ ಬೌದ್ಧ ಜೀವನವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಎಲ್ಲ ಒಂದು ಲೀಡರ್ಗಳು ಈ ತಾಲೂಕು ಸುಮಾರು ಲೀಡರ್ಗಳು ಇದ್ದಾರೆ. ಅವರೆಲ್ಲ ಬಂದು ಹೆಂಗೆ ಯಾವ ಮಟ್ಟಕ್ಕೆ ತುಳಿದಿದ್ದಾರೆ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನನ್ನತ್ತಪ್ಪ ಅಂದರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನತಕ್ಕಂಥ ಸಂವಿಧಾನ ಆಗಿರುತ್ತದು. ಅದರಲ್ಲಿ ಶ್ರೇಷ್ಠವಾಗಿ ಮೀಸಲಾತಿ ಅಂತಂದರೆ ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಾತಿನ ಮಾಡಿರ್ತಾರೆ. ಇದೇ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ 25 ವರ್ಷ ಮೀಸಲಾತಿನೂ ಸಹ ಕೊಟ್ಟಿರ್ತಾರೆ. ಈಗಿರತಕ್ಕಂಥ ಶಾಸಕರು 3ನೇ ಬಾರಿ ಗೆದ್ದು ಶಾಸಕತನನ ಮುಂದುವರ್ಸ್ಕೊಂಡು ಬಂದಿರ್ತಾರೋ, ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಆ ಒಂದು ಮೀಸಲಾತಿ ಏನನ್ನತ್ತಪ್ಪ ಸಂವಿಧಾನಾತ್ಮಕವಾಗಿ ಅನ್ನೋದಾದರೆ, ಈಗ ಎಲ್ಲ ಜಾತಿ ಸಮುದಾಯದವರು ಅಂದರೆ ಮೇಲ್ಜಾತಿ, ಸವರ್ಣಿ ಜಾತಿ, ರೆಡ್ಡಿ, ಗೌಡ, ಇತರ ಜಾತಿಯವರು ಎಲ್ಲರೂ, ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲರೂ ಸಹ ನಿಂತು ಗೆದ್ದುಕೊಂಡ್ರೆ ಆಯಾ ಜಾತಿ ಕ್ಯಾಂಡಿಡೇಟ್ಸು ಗೆದ್ದು ಅವ್ರವ್ರ ಜಾತಿ ಸಮುದಾಯನ ಮೇಲೆ ಎತ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಇಲ್ಲಿ ದುರಂತ ಅಂದರೆ ಏನು ಗೊತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಲ್ಲಿ ಗೆದ್ದು ಬಂದಿರ್ತಕ್ಕ ಒಬ್ಬ ದಲಿತ ಶಾಸಕ ಅದೇ ದಲಿತ ಜನಾಂಗದ ಬಲಿತನಾಗಿ ಭಸ್ಮಾಸುರನಾಗಿ ಇವತ್ತು ದಲಿತರನ್ನೇ ತಲೆ ಎತ್ತಕ್ಕೆ ಬಿಟ್ಟಿಲ್ಲ ಅಂತಂದರೆ ಯಾವ ರೆಡ್ಡಿಗರನ್ನ, ಯಾವ ಗೌಡ್ರನ್ನ ತಲೆ ಎತ್ತಕ್ಕೆ ಬಿಡ್ತಾರೆ ಅವರು? ಯಾವ ಮೇಲ್ಜಾತಿ ಜನಾಂಗ ತಲೆ ಎತ್ತಕ್ಕೆ ಬಿಡ್ತಾರೆ? ಇಲ್ಲಿ ಸಂವಿಧಾನ ಬಂದ್ಬಿಟ್ಟು ಹಿಂಗಾಗ್ಬಿಟ್ಟಿದೆಪ್ಪ ಅಂತಂದರೆ, ಇವತ್ತು ಇರಾನ್, ಇರಾಕ್ ದೇಶಗಳಲ್ಲಿ ಹಾಕ್ಕೊಂಡಿರ್ತಕ್ಕಂಥ ನ್ಯೂಕ್ಲಿಯರ್ ಬಾಂಬ್ ಆಗಿಬಿಟ್ಟಿದೆ. ಪೊಲೀಸ್ ಇಲಾಖೆನ ದುರ್ಬಳಕೆ, ತಾಲೂಕು ದಂಡಾಧಿಕಾರಿ ದುರ್ಬಳಕೆ. ನಾನು ಪ್ರಭಾವಿ ಶಾಸಕನಿದ್ದೀನಿ, ನಾನು ಹೇಳ್ತೀನಿ ಅವ್ರ ಮೇಲೆ ಕೇಸ್ ಹಾಕಿ, ಇವ್ರ ಮೇಲೆ ಕೇಸ್ ಹಾಕಿ, ಅವ್ರನ್ನ ಒಳಗ್ತಲ್ಲಿ ಇವ್ರನ್ನ ಒಳಗ್ತಲ್ಲಿ ಅನ್ನೋತಕ್ಕಂಥ ರಾಜಕಾರಣ ಇಲ್ಲಿ. ಹೋರಾಟಗಾರರು ಹೋರಾಟ ಮಾಡದೇ ಇದ್ದರೆ ಆ ಒಂದು ತಾಲೂಕಲ್ಲಿರ್ತಕ್ಕಂಥ ಈ ಒಂದು ದುರಾಡಳಿತ ಆಚೆ ಬರುತ್ತಾ? ಹೋರಾಟಗಾರ ಯಾರು ಹೋರಾಟ ಮಾಡೋಂಗಿಲ್ಲ ಅಂತೇಳಿ ಅವ್ರನ್ನ ತುಳಿತಕ್ಕಂಥ ಒಂದು ಹುನ್ನಾರಗಳು ಇಲ್ಲಿ ನಡೀತಾ ಇದೆ. ಆ ಹುನ್ನಾರಗಳು ಆಮೇಲೆ ಮಾಹಿತಿ ಹಕ್ಕು ಹೋರಾಟಗಾರ ಮೇಲೆ ಶ್ರೇಷ್ಠವಾಗಿ ಮಾಹಿತಿ ಹಕ್ಕು ಅರ್ಜಿ ಹಾಕ್ಬಿಟ್ರೆ ರೌಡಿ ಶೀಟರ್ ಆಯಿತಾ. ಪತ್ರಕರ್ತರು ಇದ್ದಂಗೆ ಬರೆದು ಎದ್ದು ಬಂದು ಎದೆ ಮೇಲೆ ಹೋದ್ರಂತೆ ಪತ್ರಕರ್ತರ ಮೇಲೆ. ಇದಕ್ಕೆಲ್ಲ ಅವಕಾಶ ಇಲ್ಲ. ಇದೆಲ್ಲ ಇಲ್ಲಿ ಮುಗೀತು. SB ಪಾರ್ಟಿ ಬಂದು ಯಾವುದು ಗಲ್ಲಿ ಪಾರ್ಟಿ ಅಲ್ಲ, ಅದು ದಿಲ್ಲಿ ಪಾರ್ಟಿ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆರಳಲ್ಲಿ ಬಂದಿರೋ ಪಾರ್ಟಿ. ಅದು ಇನ್ಮೇಲೆ ಅದಕ್ಕೆಲ್ಲ ಅವಕಾಶ ಇಲ್ಲ. ಅದನ್ನೆಲ್ಲ ದಯವಿಟ್ಟು ಹೇಳ್ತೀನಿ, ಯಾರ್ದೋ ಮಾತು ಕೇಳ್ಕೊಂಡು ಯಾರೂ ಬಲಿಯಾಗಕ್ಕೆ ಹೋಗ್ಬೇಡ್ರಿ. ಅಧಿಕಾರಿಗಳೆಲ್ಲ ಹುಷಾರಾಗ್ಬಿಡ್ರಿ ಇನ್ನು ಮುಂದೆ, ಆಯಿತಾ. ಇದು ನನ್ನ ಎಚ್ಚರಿಕೆ ಅಲ್ಲ, ಇದು ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮೊಮ್ಮಕ್ಕಳಾದ ಬ್ಲಡ್ ಆಗಿರ್ತಕ್ಕಂಥ ರಕ್ತ ಆಗಿರ್ತಕ್ಕಂಥ ನಾನು ಕೊಡ್ತಾರೆ ಎಚ್ಚರಿಕೆ ಇದು, ಆಯ್ತಲ್ಲ. ಇದನ್ನು ಈ ದಿನ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಸತತವಾಗಿ ನಾನು 2 ತಿಂಗಳು ಸಂಪೂರ್ಣವಾಗಿ ನಾನು ಇಲ್ಲಿ ಕಣ್ಣಾಯಿಸಿದ್ದೀನಿ. ಇವತ್ತು ನನ್ನ ಕಿವಿಯಾರ ನಾನು ಕೇಳ್ಕೊಂಡಿರೋ ಮಾತುಗಳು, ಇವತ್ತು ಮೈಕಲ್ ಬಂದಿರೋ ಮಾತು, ಧ್ವನಿವರ್ತದ ನಾನು ಕೇಳ್ಕೊಂಡಿರೋ ಮಾತು, ಇಲ್ಲಿರೋ ಸಿಚುವೇಶನ್ಗೆ ಒಂದಕ್ಕೊಂದು ತಾಲೇನೇ ಇಲ್ಲ. ಅದು ನಾನು ರೋಷವಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಬಹುತೇಕ ತುಂಬ ಮಾತಾಡಬೇಕಾಗಿದೆ ನಾನು ಈ ಕ್ಷೇತ್ರದ ಬಗ್ಗೆ. ಈ ಕ್ಷೇತ್ರದ ಜನತೆ ನಾಯಕರುಗಳು ಇನ್ನು ಇತರೆಲ್ಲ ಸಹಾಯ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ, ಆಯ್ತಲ್ಲ. ಇನ್ನು ಮುಂದಕ್ಕೆ ಕಾರ್ಯಕ್ರಮಗಳು ಮಾಡ್ತಾ ಒಂದೊಂದೇ ವಿಚಾರಗಳನ್ನ ಆಚೆ ಎಳೆಯೋಣ. ಹಂಗಾಗಿ ಇದು ನಾವು ಬಂದು ಯಾವುದೇ ಪಕ್ಷಕ್ಕಾಗಲಿ ಯಾರಿಗೇ ಆಗಲಿ ದ್ವೇಷ ರಾಜಕಾರಣ ಮಾಡೋದಕ್ಕೆ, ವಿರೋಧ ರಾಜಕಾರಣ ಮಾಡೋಕ್ಕೆ, ಇನ್ನೊಬ್ಬರ ಜೀವನನ ಎತ್ತಿಕಟ್ಟೋದಕ್ಕೋ ತುಳಿಯೋದಕ್ಕೋ ಬಂದಿರೋ ಪಕ್ಷ ಅಲ್ಲ ಇದು. ಎಲ್ಲರ ಜೀವನನ ಸುಧಾರಿಸೋಕ್ಕೋಸ್ಕರ ಬಂದಿರೋ ಪಕ್ಷ ಇದು. ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಕಾರ್ಯಕ್ರಮಗಳು, ಮುಂದಿನ ಹೇಳಿಕೆ ಕೊಡೋಣ. ಇದು ಬಂದು ಮತ್ತೆ ಇನ್ನೊಂದು ಸಾರಿ ನಾನು ಹೇಳ್ತೀನಿ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಕಾರ್ಯಕ್ರಮ ಆಗಿರುತ್ತೆ. ಮತ್ತು ಅದೇ ರೀತಿ ದ್ರಾವಿಡ ಜನಾಂಗದ ಇವತ್ತು ಅಂಬೇಡ್ಕರ್ ಸಾಹೇಬರು ಹುಟ್ಟಿರೋ ದಿನ ದ್ರಾವಿಡ ಜನಾಂಗಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ಕೊತೀನಿ. ತಮಿಳು ಭಾಷೆಯಲ್ಲಿ ಪುತ್ತಾಂಡು ನಲ್ವಾಲ್ತಿಕಲ್ ಅದನ್ನು ತಿಳಿಸ್ಕೊತಾ ಆಯ್ತಲ್ಲ. ಇನ್ನು ಮಲಯಾಳಮಲ್ಲಿ ಇವತ್ತು ನಾಳೆ 15ನೇ ತಾರೀಕು ವಿಶು ಹಬ್ಬ ಅಂತ ಮಾಡ್ತಾರೆ. ಅದು ಹೊಸ ಅಲ್ಲಿ ಆ ಕ್ಯಾಲೆಂಡರಲ್ಲಿ ಮಲಯಾಳ ಕ್ಯಾಲೆಂಡರಲ್ಲಿ ನಾಳೆ ಬಂದು ಅವ್ರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಕೊತಾ ನನ್ನ 2 ಮಾತುಗಳನ್ನು ಮುಗಿಸಿಕೊಂಡು